ಹಂಗ ನೀವು ಆರ್ಲು ನಾವು ಅಲ್ಲಿ ಕೂತ್ಕೊಂಡು ಶಿವಲಿಂಗ ಮುಗಿಸ್ಲಿ. ಆರ್ಲು ನಾವು ಶಿವಲಿಂಗ ನೀವೆಲ್ಲ ಈಗ ಬಂದ್ಬಿಟ್ಟು 25,000 ಕೊಡ್ತಾರೆ ಎಲ್ಲ ಮಾಡ್ತಾರೆ. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ನೀವು ಸಿಎಂ ಆಗ್ತಿರೋ DCM ಆಗ್ತಿರೋ ಗೊತ್ತಿಲ್ಲ, ಆದ್ರೆ ಇಲ್ಲೊಂದು 3 ಜನ ಶಾಸಕರಿದ್ದಾರೆ, ಅವ್ರನ್ನ ದಯವಿಟ್ಟು ಮಂತ್ರಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಸ್ಪೀಕರ್ ಮಾಡಿ. ಇದು ಜನರ ಒಲವು, ಜನರ ನಿಲುವು, ಜನ ನಿಮ್ಮಿಂದ ಬಯಸ್ತಾ ಇರೋದು. ಯಾಕಂದ್ರೆ ಜನರಿಗೆ ಇವರ ಮಾತುಗಳನ್ನ ಕೇಳಿ ರೋಸ್ ಹೋಗಿದೆ, ಬೇಸರ ಆಗಿದೆ. ಜನ ತಮ್ಮ ಕ್ಷೇತ್ರದ, ತಮ್ಮ ಏರಿಯಾದ ಸಮಸ್ಯೆಗಳ ಚರ್ಚೆ ಆಗ್ಲಿ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಉತ್ತರ ಕೊಡ್ಲಿ ಅಂತ ಕಾಯ್ತಾ ಇದ್ರೆ ಈ ವಿಧಾನಸಭೆಯಲ್ಲಿ, ಯಾಕಂದ್ರೆ ಅಧಿವೇಶನ ಬರ್ತಾ ಇದೆ, ಇನ್ನೇನು 8ರಿಂದ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ, ಅಲ್ಲಿ ನಮ್ಮ ಕ್ಷೇತ್ರದ ಸಮಸ್ಯೆ ಚರ್ಚೆ ಆಗ್ಲಿ, ನಮ್ಮ ಶಾಸಕರು ಅದನ್ನ ಕೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಉತ್ತರ ಕೊಡ್ಲಿ, ನಮ್ಮ ಕ್ಷೇತ್ರದಲ್ಲಿ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಕಾಯ್ತಾ ಇದ್ರೆ ಒಂದು 3 ಜನ ಶಾಸಕರಿದ್ದಾರೆ. ನಾನದನ್ನ ಆಡಳಿತ ಪಕ್ಷದವರು ಅಂತಾನೆ ಹೇಳ್ತಾ ಇಲ್ಲ, ವಿರೋಧ ಪಕ್ಷದಲ್ಲೂ ಕೆಲವರು ಇದ್ದಾರೆ, ಅವ್ರ ಹೆಸರನ್ನು ಹೇಳ್ತೀನಿ. ಇವರು ಸದನದ ಸಮಯವನ್ನ ಸರಿಯಾಗಿ ಹಾಳು ಮಾಡ್ತಾರೆ. ಈ ನ್ಯೂಸ್ ಚಾನೆಲ್ಗಳಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಾಗ ಕೆಲವರು ಮಾತಾಡೋಕೆ ಅವಕಾಶ ಕೊಟ್ಟಾಗ ಮಾತ್ರ ಅಲ್ಲ, ಬೇರೆಯವ್ರು ಮಾತಾಡ್ತಿದ್ದಾಗ್ಲೂ ಮಧ್ಯ ಅವರನ್ನ ತಡೆದು ಇರಿಟೇಟ್ ಮಾಡಿ ಅವ್ರಿಗೆ ಮನ್ಸಿಗೆ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾರಲ್ಲ, ಆ ರೀತಿಯ ಒಂದು 3 ಜನ ಶಾಸಕರು, ಹಿರಿಯ ಶಾಸಕರಿದ್ದಾರೆ. ಅವರಿಗೆ ದಯವಿಟ್ಟು ಮಂತ್ರಿ ಸ್ಥಾನ ಕೊಡಿ, ಇಲ್ಲಾಂದ್ರೆ ಅವ್ರನ್ನ ಸ್ಪೀಕರ್ ಮಾಡಿ. ಯಾಕಂದ್ರೆ ಅವ್ರು ಯಾರು ಅಂತ ಹೇಳ್ಬಿಡ್ತೀನಿ ಮೊದಲು. ಇವರು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು, ಹಿರಿಯರು, ರಾಜಕಾರಣದಲ್ಲಿ ಅನುಭವ ಇರೋರು, 4 ಬಾರಿ ಶಾಸಕರಾಗಿದ್ದಾರೆ. ಮತ್ತೊಬ್ರು ಬಂಗಾರಪೇಟೆ ಶಾಸಕ SN ನಾರಾಯಣ ಸ್ವಾಮಿ. ದಯವಿಟ್ಟು ಇವರನ್ನು ಮಂತ್ರಿ ಮಾಡಿ, ಇಲ್ಲಾಂದ್ರೆ ಸ್ಪೀಕರ್ ಮಾಡಿ. ಯಾಕಂದ್ರೆ ಯಾರೋ ಮಾತಾಡ್ತಿರುವಾಗ ನಾನೊಂದು ಸಲಹೆ ಕೊಡ್ತೀನಿ ಅಂತ 1 ನಿಮಿಷ ಮಾತಾಡೋದ್ ಬಿಟ್ಟು ಎದ್ ನಿಂತವ್ರು 10 ನಿಮಿಷ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಶುರು ಮಾಡ್ಬಿಟ್ರೆ ಸದನದ ಸಮಯ ಅತ್ಯಂತ ಅಮೂಲ್ಯ. ರಾಜ್ಯದ 224 ಕ್ಷೇತ್ರಗಳ ಸಮಸ್ಯೆಗಳು ಚರ್ಚೆ ಆಗ್ಬೇಕಾಗಿರುತ್ತೆ. ಅಲ್ಲಿ ಇರೋ ಒಂದು 10-12 ದಿನದಲ್ಲಿ ನೀವು 224 ಕ್ಷೇತ್ರದ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು, ಬೆಂಗಳೂರು ಸಮಸ್ಯೆಗಳ ಚರ್ಚೆ ಮಾಡಬೇಕು, ಬೇರೆ ಬೇರೆ ವರ್ಗದ, ಬೇರೆ ಬೇರೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡ್ಬೇಕು ಅಂದ್ರೆ ಸಮಯ ಸಾಲೋದಿಲ್ಲ. ಇವ್ರು ಯಾರೋ ಇದ್ದಕ್ಕಿದ್ದಂಗೆ ಅವ್ರಿಗೆ ಮಾತಾಡೋ ಹುಚ್ಚಿದೆ ಅಂತ ಎದ್ ನಿಂತ್ಕೊಂಡು ಮಾತಾಡಕ್ ಶುರು ಮಾಡ್ಬಿಟ್ರೆ. ಇನ್ನೊಬ್ರು ಇದಾರೆ PM ನರೇಂದ್ರ ಸ್ವಾಮಿ ಅಂತ, ಇವರು ಮಳವಳ್ಳಿ ಶಾಸಕರು, ಇವರು ಬಹಳ ಅನುಭವಿ. ಎಲ್ಲರೂ 90ರ ದಶಕದಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿರೋರು, ಎಂತೆಂತ ಪ್ರಬುದ್ಧ ರಾಜಕಾರಣದ ಮುತ್ಸದ್ದಿಗಳನ್ನು ನೋಡ್ಕೊಂಡ್ ಬಂದಿದ್ದಾರೆ. ಇವರೆಲ್ಲ ಬಹಳ ಅನುಭವಿ, ಹಿಂದಿನ ಮುಖ್ಯಮಂತ್ರಿಗಳು, ಹಿಂದಿನ ಸ್ಪೀಕರ್ಗಳು, ಹಿಂದಿನ ಅದ್ಭುತವಾದಂತಹ ಮಂತ್ರಿಗಳನ್ನೆಲ್ಲ ನೋಡ್ಕೊಂಡ್ ಬಂದಿರೋರು. ಈಗ ವಿಧಾನಸಭೆಯಲ್ಲಿ ಅಷ್ಟು ಗೊತ್ತಿದ್ದು ಸಮೇತ, ಅನುಭವಿಗಳಾಗಿದ್ದು ಸಮೇತ ಜನರ ಸಮಸ್ಯೆ ಚರ್ಚೆ ಮಾಡಕ್ ಬಿಡದೇನೆ ತಮ್ಮ ಮಾತಿಂದೇ ವರಸೆ ಅವರಿಗೆ ಯಾವುದೇ ವಿಷಯ ಬರ್ಲಿ. ಈಗ ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು, ಅವರಿಗೆ ಅರಸೀಕೆರೆ ಕ್ಷೇತ್ರದ ಸಮಸ್ಯೆ ಇತ್ತ ಚರ್ಚೆ ಮಾಡ್ಲಿ, ಇಲ್ಲ ತಮ್ಮ ಕ್ಷೇತ್ರದಲ್ಲಿ ಜನ ಎದುರಿಸ್ತಾ ಇರೋ ಸಮಸ್ಯೆ, ಈಗ ತೆಂಗಿನಕಾಯಿ ಸಮಸ್ಯೆ, ಕೊಬ್ಬರಿ ಬೆಲೆ ಸಮಸ್ಯೆ ಬಂತು ಚರ್ಚೆ ಮಾಡ್ಲಿ. ಇಲ್ಲ ರಾಜ್ಯದ ಸಮಸ್ಯೆ ಅಂತ ಬಂದಾಗ ಏನು ವಿರೋಧ ಪಕ್ಷದವ್ರು ಏನಾದ್ರು ಆಡಳಿತ ಪಕ್ಷದ ಬಗ್ಗೆ ತೀವ್ರವಾಗಿ ಖಂಡನೆ ಮಾಡಿದಾಗ, ವಿರೋಧ ಮಾಡಿದಾಗ, ಆ ಸಂದರ್ಭದಲ್ಲಿ ಎದ್ದು ನಿಂತು ಸಮಯ ತಗೊಂಡು ಮಾತಾಡ್ಲಿ. ಅಲ್ಲಿ ಯಾರು ಅಶೋಕ್ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಅರವಿಂದ್ ಬೆಲ್ಲದವ್ರು ಮಾತಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಸ್ವತಃ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ತಮ್ಮ ಪಕ್ಷದ ಮಂತ್ರಿಗಳೇ ಮಾತಾಡ್ತಾ ಇರ್ತಾರೆ. ಅವ್ರ ಮಾತನ್ನು ನಿಲ್ಸಿ ಇವ್ರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈ ಬಂಗಾರಪೇಟೆ ಶಾಸಕ SN ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು. ಇನ್ನು ಇವ್ರು 3 ಜನ ನಾವು ಮಂತ್ರಿ ಆಗ್ಬೇಕು ಅಂತ ಕಾಯ್ತಾ ಇರೋರೆ. ಇಷ್ಟಕ್ಕೂ ನರೇಂದ್ರ ಸ್ವಾಮಿ ಪಾಪ ಅವರಿಗೆ, ಮಳವಳ್ಳಿ PM ನರೇಂದ್ರ ಸ್ವಾಮಿ ಅವ್ರಿಗಂತೂ ಕಳೆದ ಬಾರಿ ಅನ್ನದಾನಿ ಇದ್ರು ಅಲ್ಲಿ ಶಾಸಕರು. ಅಲ್ಲಿ ಮಳವಳ್ಳಿ ಜನ ಒಂದ್ಸಾರಿ ಇವ್ರನ್ನ ಗೆಲ್ಸ್ತಾರೆ, ಒಂದ್ಸಾರಿ ಅವ್ರನ್ನ ಗೆಲ್ಸ್ತಾರೆ. ಅವಕಾಶ ಅಂದ್ರೆ ಅಲ್ಲಿ JDS ಒಂದ್ಸಾರಿ, ಕಾಂಗ್ರೆಸ್ ಒಂದ್ಸಾರಿ ಬರೋದು ಮಂಡ್ಯ ಸ್ಟೈಲ್ ಆಗ್ಬಿಟ್ಟಿದೆ. ಈ ನರೇಂದ್ರ ಸ್ವಾಮಿ ಅವ್ರಿಗೆ ಗೊತ್ತು ನಾನು ಮುಂದಿನ ಸಾರಿ ಗೆಲ್ತೀನೋ ಇಲ್ವೋ ಅಂತ. ಯಾಕೆಂದ್ರೆ ಮಂಡ್ಯ ಜನ ಒಂಥರ ಈ ತಮಿಳ್ನಾಡಿನವ್ರ ತರ, ಅವ್ರು ಒಂದ್ಸರಿ ADMK ಒಂದ್ಸರಿ DMK ಗೆಲ್ಸ್ಕೊಂಡ್ ಬರ್ತಾ ಇದ್ರಲ್ಲ, ಒಂದ್ಸರಿ ಜಯಲಲಿತಾ ಒಂದ್ಸರಿ ಕರುಣಾನಿಧಿ ತರ. ಆ ತರ ಇಲ್ಲಿ ಜನ ಒಂದ್ಸರಿ JDS ಕೊಟ್ರು, ಒಂದ್ಸರಿ ಕಾಂಗ್ರೆಸ್ ಕೊಡ್ತಾ ಇದಾರೆ. ನೆಕ್ಸ್ಟ್ ಸಾರಿ ನಾನು ಬರಲ್ಲ ಅಂತ PM ನರೇಂದ್ರ ಸ್ವಾಮಿ ಅವ್ರಿಗೆ ಗೊತ್ತಿದೆ ಅನ್ಸುತ್ತೋ ಅಥವಾ ಗೊತ್ತಿಲ್ಲ, ಹಂಗೆ ಆಗ್ತಿರೋದ್ರಿಂದ ಈ ಸಾರಿ ಯಾವ್ದಕ್ಕೂ ನಾನು ಮಿನಿಸ್ಟರ್ ಆಗ್ಬಿಡೋಣ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಶಾಸಕ ಆಗಿ ಉಳ್ದೋಗ್ಬಿಡ್ತೀನಿ ಅಂತ ಅವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಆ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಈ ಬಿಗ್ ಬಾಸ್
ಶೋ ನಡೀತಾ ಇತ್ತಲ್ಲ, ಆ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕ್ಸಿದ್ರು. ಯಾಕಂದ್ರೆ ಅವ್ರು ಅಲ್ಲಿ ವೇಸ್ಟ್ ಡ್ರೈನೇಜ್ ಎಲ್ಲ ಏನು ಪ್ಯೂರಿಫೈ ಮಾಡದೆ ಬಿಡ್ತಾ ಇದಾರೆ ಅಂತ. ಸಖತ್ ಕೆಲಸ ಮಾಡ್ತಾ ಇದ್ದೀರಾ ನೀವು. ಮಾಲಿನ್ಯ ನಿಯಂತ್ರಣನ ಬರೀ ಈ ನೀರಿನ ವಿಚಾರದಲ್ಲಿ ಮಾಡೋದನ್ನ ಬಿಟ್ಟು ವಿಧಾನಸಭೆ ಒಳಗೆ ಮಾಲಿನ್ಯ ನಿಯಂತ್ರಣ ಇದೆಯಲ್ಲ, ಶಬ್ದ ಮಾಲಿನ್ಯ ಇದೆಯಲ್ಲ, ಅದನ್ನ ದಯವಿಟ್ಟು ನಿಯಂತ್ರಣ ಮಾಡಿ PM ನರೇಂದ್ರ ಸ್ವಾಮಿ ಅವರೇ. ತಾವು ಸಾಕಷ್ಟು ಅಂದ್ರೆ ನರೇಂದ್ರ ಸ್ವಾಮಿ ಅಂತವ್ರು ಅಥವಾ SN ನಾರಾಯಣ ಸ್ವಾಮಿ ಇರ್ಬೋದು, ಶಿವಲಿಂಗೇಗೌಡರು ಇರ್ಬೋದು, ಅನುಭವ ಸಾಕಷ್ಟಿದೆ. ಇವರೆಲ್ಲ ಬಹಳ ಏನು ಮುತ್ಸದ್ದಿಗಳನ್ನ ಇದೇ ವಿಧಾನಸಭೆಯಲ್ಲಿ ನೋಡಿದ್ದಾರೆ. ರಮೇಶ್ ಕುಮಾರ್ ಅಂತ ಸ್ಪೀಕರ್ ಇರ್ಬೋದು, ಇಲ್ಲಾಂದ್ರೆ ಈಗ ಇತ್ತೀಚೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಅದಕ್ಕಿಂತ ಹಿಂದೆ ಕೋಳಿವಾಡ್ ಅವರಿದ್ರು, ಅವ್ರ ಸಂದರ್ಭ ಇರ್ಬೋದು. ಅಂದ್ರೆ ಮುಖ್ಯಮಂತ್ರಿಗಳಲ್ಲಿ ಯಡಿಯೂರಪ್ಪನವರು, HD ಕುಮಾರಸ್ವಾಮಿ, ಇವ್ರು ಎಲ್ಲರನ್ನ ನೋಡ್ಕೊಂಡ್ ಬಂದಿರ. SM ಕೃಷ್ಣ ಅವ್ರನ್ನೆಲ್ಲ ನೋಡ್ಕೊಂಡ್ ಬಂದಿರೋರೆ ಇವ್ರು. ಅಂದ್ರೆ ಅಷ್ಟು ಹಳೆಯ ಧರ್ಮ್ ಸಿಂಗು, SM ಕೃಷ್ಣ, ಇವರೆಲ್ಲರನ್ನು ನೋಡ್ಕೊಂಡ್ ಬಂದಿರುವಂತ ಇವರು ಒಂದು ವಿಧಾನಸಭೆಯಲ್ಲಿ ಅದನ್ನ ಒಂದು ಮೀನಿನ ಮಾರ್ಕೆಟೋ ಇಲ್ಲ ಒಂದ್ ಸಂತೆ ರೀತಿ ಮಾಡ್ಕೊಂಡು ಕಿರ್ಚಾಡೋದು ಕೂಗಾಡೋದು ಮಾಡಿದ್ರೆ ಸದನದ ಸಮಯ ಹಾಳಾಗುತ್ತಷ್ಟೇ. ಜನರ ಸಮಸ್ಯೆಗಳು ಚರ್ಚೆ ಆಗೋದಿಲ್ಲ. ನಿಮ್ಮ ಕ್ಷೇತ್ರದ ಸಮಸ್ಯೆಗಳು ಚರ್ಚೆ ಆಗೋದಿಕ್ ಸಮಯ ಸಿಕ್ಕೋದಿಲ್ಲ. ಇನ್ನ ಇವ್ರ 3 ಜನರ ಬಗ್ಗೆ ಹೇಳೋದಾದ್ರೆ, ಇವರಿಗೆ ಸ್ಪೀಕರ್ ಆಗೋ ಅರ್ಹತೆನೂ ಇದೆ. ಪಾಪ UT ಖಾದರ್ ಅವ್ರನ್ನ ಅವರಿಗೆ ಮಾತಾಡೋದಕ್ಕೆ ಕಷ್ಟ. ಅವರಿಗೆ ಈ ಮಂಗಳೂರಿನವರು ಮಾತಾಡೋದು ಸ್ವಲ್ಪ ಕಡಿಮೆ. ಅಂತವ್ರನ್ನ ಸ್ಪೀಕರ್ ಸ್ಥಾನದಲ್ಲಿ ಕೂರ್ಸಿದಾರೆ. ಪಾಪ ಅವ್ರನ್ನ ಮಂತ್ರಿ ಮಾಡಿ, ಅವ್ರಾದ್ರೂ ಅವ್ರಿಗೆ ಸಂಬಂಧಪಟ್ಟ ಹಿಂದೆ ಅವರು ಆರೋಗ್ಯ ಖಾತೆ ಸಚಿವರಾಗಿದ್ರು, ಅವ್ರನ್ನಾದ್ರೂ ಅಲ್ಲಿ ಕೂರಿಸ್ಬಿಟ್ಟು ಮಂತ್ರಿ ಮಾಡಿ, ಸ್ಪೀಕರ್ ಇವ್ರನ್ನ ಮಾಡಿ. ಇಲ್ಲಾಂದ್ರೆ ಇವ್ರು 3 ಜನರನ್ನ ಮಂತ್ರಿ ಮಾಡಿ, ಮತ್ತೆ ಅನುಭವಿಗಳಿದ್ದಾರೆ, ಮಂತ್ರಿ ಆಗೋದಿಕ್ಕೆ ಅವ್ರಿಗೆ ಅರ್ಹತೆ ಇದೆ ಅಂದ್ರೆ ಖಂಡಿತ ಮಂತ್ರಿ ಮಾಡಿ, ನಿಮ್ಮದೇ ಪಕ್ಷದವರು. ಇನ್ನು ವಿರೋಧ ಪಕ್ಷದಲ್ಲಿರುವಂತ ಡಾಕ್ಟರ್ CN ಅಶ್ವಥ್ ನಾರಾಯಣ್, ಮಲ್ಲೇಶ್ವರ ಶಾಸಕರು, ಮಾಜಿ DCM, ಅವರು ಎದುರುಗಡೆ ಸಿದ್ದರಾಮಯ್ಯನವ್ರು ಕಂಡ್ರೆ ಸಾಕು ಅಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಸೈಲೆಂಟ್ ಆಗ್ಬಿಡೋದು. ಜೋರಾಗಿ ಮಾತಾಡಿ ಎಲ್ರು ಜೋರಾಗಿ ಮಾತಾಡಕ್ ಶುರು ಮಾಡಿದ್ಮೇಲೆ ಇವ್ರು ಸುಮ್ನೆ ಕೂತ್ಕೊಂಡ್ಬಿಡೋದು. ಅಂದ್ರೆ ಯಾವ್ದಾರ ಒಂದು ಸಂದರ್ಭದಲ್ಲಿ ಜೋರಾಗಿ ಮಾತಾಡ್ಬಿಟ್ಟು ಆಮೇಲೆ ಸುಮ್ನೆ ಕೂತ್ಕೊಂಡ್ಬಿಡೋದು. ಎಲ್ಲ ಇವ್ರು ಮಾತಾಡಿದ್ರಿಂದ ಈ ಪಕ್ಷದವ್ರು ಆ ಪಕ್ಷದವರು ಜೋರಾಗಿ ಮಾತಾಡಕ್ ಶುರು ಮಾಡ್ತಾರೆ. ಅದ್ರ ಜೊತೆಗಿನ ಪ್ರಿಯಾಂಕ್ ಖರ್ಗೆ ಅವರು, ಇವ್ರ ಬಗ್ಗೆ ಎಲ್ಲ ಹೇಳ್ಬೇಕಾ? ಏನಾದ್ರೂ ಮಾತಾಡೋಕ್ ವಿಷಯ ಸಿಕ್ತು ಅಂದ್ರೆ ಎದ್ ನಿಂತ್ಕೊಬಿಡ್ತಾರೆ. ಅವರು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, IT BT ಇದ್ರ ಬಗ್ಗೆ ಮಾತಾಡ್ಲಿ, ಅವ್ರ ಇಲಾಖೆ ಬಗ್ಗೆ ಮಾತಾಡ್ಲಿ, ಅದನ್ನ ಬಿಟ್ಟು ಬೇರೆ ಎಲ್ಲದನ್ನು ಮಾತಾಡ್ತಾರೆ. ಒಟ್ಟಾರೆ ದಯವಿಟ್ಟು ಈ 3 ಜನರನ್ನ ಮಂತ್ರಿ ಮಾಡಿ ಇಲ್ಲ ಸ್ಪೀಕರ್ ಮಾಡಿ ಅನ್ನೋದು ಜನರ ಕಳಕಳಿ, ಹಾಗೆ ನಮ್ಮ ಕಳಕಳಿ. ಯಾಕಂದ್ರೆ ಜನರ ಸಮಸ್ಯೆಗಳ ಚರ್ಚೆ ಆಗ್ಬೇಕು ಅಂದ್ರೆ ಇವರನ್ನ ಈ ಸ್ಥಾನಕ್ಕೆ ತಗೊಂಡೋಗಿ ಕೂರಿಸ್ಬೇಕು. DK ಶಿವಕುಮಾರ್ CM ಆಗ್ತಾರೋ, ಸಿದ್ದರಾಮಯ್ಯನವ್ರು CM ಆಗ್ತಾರೋ, ಆದ್ಮೇಲೆ ದಯವಿಟ್ಟು ಈ ಕೆಲಸವನ್ನ ಮಾಡಿ ಅನ್ನೋದು ನಮ್ಮ ಕಳಕಳಿ. ಇದು ನಮ್ಗನ್ಸಿದ್ದು. ಜನರು ನಿಮಗೇನ್ ಅನ್ಸುತ್ತೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಜನರಲ್ಲಿ ಮನವಿ ಮಾಡೋದು, ಪ್ರತಿಯೊಬ್ರು ಕೂಡ ಕರ್ನಾಟಕ ವಿಧಾನಸಭೆ ಅಧಿವೇಶನ, ವಿಧಾನ ಪರಿಷತ್ ಅಧಿವೇಶನ ನೋಡ್ಬೇಕು. ಯಾಕಂದ್ರೆ ನೀವು ಓಟ್ ಹಾಕಿ ಆಯ್ಕೆ ಮಾಡಿದಂತ ಶಾಸಕರು ನಿಮ್ ಕ್ಷೇತ್ರದ ಸಮಸ್ಯೆಯನ್ನ ಮಾತಾಡ್ತಾರ, ದನಿ ಎತ್ತಾರ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದು ನಮ್ಗನ್ಸ್ತಾ ಇರುವಂತದ್ದು. ಸೊ ಇದೇ ನಿಮಗನ್ಸ್ಬೇಕು ಅಂತಿಲ್ಲ, ಅಭಿಪ್ರಾಯಗಳು ಬೇರೆ ಬೇರೆ ಆಗಿರ್ಬಹುದು. ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಕಮೆಂಟ್ ಅಲ್ಲಿ. ಈ ರೀತಿ ಮತ್ತಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ, ವಿಮರ್ಶೆ ಮಾಡೋಣ. ಸಿಗೋಣ ಮತ್ತಷ್ಟು ಸುದ್ದಿಗಳ ಜೊತೆ. ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.